ನಮಸ್ತೆ ಫ್ರೆಂಡ್ಸ್, ನಿಮಗೆಲ್ಲ ಟಸಲ್ಸ್ ಆ್ಯಂಡ್ ಟೇಲ್ಸ್ಗೆ ಸ್ವಾಗತ. ಇವತ್ತು ವೀಟ್ ಬೀಡ್ ಯೂಸ್ ಮಾಡಿಕೊಂಡು ಸಿಂಗಲ್ ಸ್ಟೆಪ್ಪು ಕ್ರೋಶಾ ಕುಚ್ಚು ಡಿಸೈನನ್ನು ಕಲಿಯೋಣ. ಸುರುವಿಗೆ 6 ಸ್ಟ್ಯಾಂಡ್ ಸಿಲ್ಕ್ ಥ್ರೆಡ್ ತೆಗೆದುಕೊಂಡು ಅದಕ್ಕೊಂದು ನಾಟ್ ಹಾಕಿ, ನಾಟು ಮೇನ್ ಫ್ಯಾಬ್ರಿಕ್ನ ಬ್ಯಾಕ್ ಸೈಡ್ ಬರುವಾಗ ಇಟ್ಕೊಂಡು ಸಿಂಗಲ್ ಕ್ರೋಶಾ ಹಾಕಿಕೊಳ್ಬೇಕು. ಅದೇ ರೀತಿ 3 ಟೈಮ್ಸ್ ಸಿಂಗಲ್ ಕ್ರೋಶಾ ಮಾಡಿಕೊಳ್ಬೇಕು. ನಾನೀಗ ಸೆಕೆಂಡ್ ಟೈಮ್ ಮಾಡಿಕೊಳ್ತಾ ಇದ್ದೀನಿ. ಇದು 3rd ಟೈಮು. ಟೋಟಲ್ 3 ಟೈಮ್ಸ್ ಬ್ಯಾಕ್ ಟು ಬ್ಯಾಕ್ ಸಿಂಗಲ್ ಕ್ರೋಶೆ ಮಾಡಿಕೊಳ್ತಾ ಹೋಗಬೇಕು. ತ್ರೀ ಟೈಮ್ ಸಿಂಗಲ್ ಕ್ರೋಶೆ ಆದಮೇಲೆ ಥ್ರೆಡ್ಡನ್ನು ಮೇಲಕ್ಕೆ ಮಾಡಿಕೊಂಡು ಇದರೊಳಗೆ ಒಂದು ವೀಟ್ ಬೀಡನ್ನು ಇನ್ಸರ್ಟ್ ಮಾಡೋಣ. ವೀಟ್ ಬೀಡನ್ನು ಇನ್ಸರ್ಟ್ ಮಾಡಿ ಆದಮೇಲೆ ಒಂದು ಸತಿ ಬೀಡ್ ಲಾಕ್ ಹಾಕಿಕೊಳ್ಳೋಣ. ಈ ಡಿಸೈನ್ ಮಾಡಲಿಕ್ಕೆ ತುಂಬ ಈಸಿಯಾಗಿದೆ. ನೆಕ್ಸ್ಟ್ ಇಲ್ಲಿ ಒಂದು ಲೂಪ್ ಇದೆ ಅಲ್ವಾ, ಇನ್ನು 2 ಟ್ರಿಪಲ್ ಕ್ರೋಶೆ ಮಾಡಿಕೊಳ್ಬೇಕು. ಇದು ಎಲ್ಲಿಗೆ ಬರ್ತದೆ, ಎಕ್ಸಾಕ್ಟ್ ಪಾಯಿಂಟ್ ಇಲ್ಲಿಗೆ ಬರ್ತದೆ. ಸ್ವಲ್ಪ ಒಂದು ಚೈನ್ ಸ್ಟಿಚ್ಚು ಹಿಂದುಗಡೆ ಟ್ರಿಪಲ್ ಕ್ರೋಶೆ ಮಾಡಿಕೊಳ್ಳೋಣ. 2 ಲೂಪಲ್ಲಿ ಒಂದು ಸತಿ, ಮತ್ತೆ 2 ಲೂಪಲ್ಲಿ ಒಂದು ಸತಿ, ಇದು ಲಾಸ್ಟ್ ಲೂಪಲ್ಲಿ ಒಂದು ಸತಿ. ಈ ರೀತಿ ವಿ ಶೇಪಲ್ಲಿ ಕಾಣಿಸ್ತದೆ, ಸ್ವಲ್ಪ ಸ್ಲ್ಯಾಂಟಾಗಿ. ನೆಕ್ಸ್ಟು 2 ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. 2 ಚೈನ್ ಸ್ಟಿಚ್ ಆದಮೇಲೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿಕೊಂಡು ಈ ಗ್ಯಾಪಿನಲ್ಲಿ ಡಬಲ್ ಕ್ರೋಶೆ ಮಾಡಿಕೊಳ್ಳೋಣ. ಫಸ್ಟಿಗೆ 2ರಲ್ಲಿ ಒಂದು ಸತಿ, ಮತ್ತೆ 2ರಲ್ಲಿ ಒಂದು ಸತಿ, ಒಂದು ಡಬಲ್ ಕ್ರೋಶೆ ಆಯಿತು. ಇನ್ನು 2 ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. 1 2, ಇನ್ನೊಂದು ಬೀಡ್ ಇನ್ಸರ್ಟ್ ಮಾಡೋಣ. 2 ಚೈನ್ ಸ್ಟಿಚ್ ಆದಮೇಲೆ ನಾನಿಲ್ಲಿ ಸ್ಮಾಲ್ ಸೈಜ್ ಶುಗರ್ ಬೀಡ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಇದರ ನೆಕ್ಸ್ಟ್ ಸೈಜ್ ಕೂಡ ಯೂಸ್ ಮಾಡಿಕೊಳ್ಬಹುದು. ಈ ರೀತಿ ಬೀಡ್ ಹಾಕಿಕೊಂಡು ಒಂದು ಸತಿ ಬೀಡ್ ಲಾಕ್ ಮಾಡಿಕೊಳ್ಳೋಣ. ಆಮೇಲೆ ಪೀಕಾಟ್ ಮಾಡಿಕೊಳ್ಬೇಕು. 2 ಡಬಲ್ ಕ್ರೋಶೆದ ಗ್ಯಾಪಿನಲ್ಲಿ ಒಂದು ಪೀಕಾಟ್ ಮಾಡೋಣ. ಈ ರೀತಿಯಾಗಿ ಕಾಣಿಸ್ತದೆ ನೋಡಿ. ನೆಕ್ಸ್ಟ್ ಸೂಜಿ ಮೇಲೆ ಒಂದು ಸತಿ ದಾರ ತೆಗೆದುಕೊಂಡು ಇಲ್ಲಿ ಡಬಲ್ ಕ್ರೋಶೆ ಮಾಡಿಕೊಳ್ಳೋಣ. ಎಷ್ಟು ಡಬಲ್ ಕ್ರೋಶೆ ಆಗ್ತದೆ ಅಂತ ಲಾಸ್ಟಲ್ಲಿ ನೋಡೋಣ. ಆಮೇಲೆ ಪ್ರತಿಯೊಂದು ಆರ್ಚಲ್ಲೂ ಅಷ್ಟೇ ಡಬಲ್ ಕ್ರೋಶೆ ಬರಬೇಕು. 2 ಚೈನ್ ಸ್ಟಿಚ್, ಇನ್ನೊಂದು ಬೀಡ್ ಇನ್ಸರ್ಟ್ ಮಾಡೋಣ. ಬೀಡ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ ಹಾಕಿ ಪೀಕಾಟ್ ಮಾಡಿಕೊಳ್ಬೇಕು. ಈ ಟ್ರಿಬಲ್ ಕ್ರೋಶದ ಗ್ಯಾಪಿನಲ್ಲಿ ಎಷ್ಟು ಡಬಲ್ ಕ್ರೋಶೆ ಆಗ್ತದೆ ಅಂತ ನೋಡಬೇಕು ನಾವು. ಸಿಂಗಲ್ ಸ್ಟೆಪ್ ಡಿಸೈನು 1.5 ಗಂಟೆ ಒಳಗೆ ಒಂದು ಸಾರಿ ಫಿನಿಶ್ ಆಗ್ತದೆ. ಈ ಡಿಸೈನಲ್ಲಿ ತುಂಬ ಈಸಿಯಾಗಿ ಇದೆ. ಇದೇ ರೀತಿ ಮಾಡ್ತಾ ಹೋಗೋಣ. ನನ್ನ ಪ್ರಕಾರ 4 to 5 ಡಬಲ್ ಕ್ರೋಶೆ ಈ ಗ್ಯಾಪಿನಲ್ಲಿ ಬರ್ತದೆ. ನೋಡೋಣ. ನೆಕ್ಸ್ಟ್ ಡಬಲ್ ಕ್ರೋಶೆ ಆಯಿತು. ಆಮೇಲೆ 2 ಚೈನ್ ಸ್ಟಿಚ್ಚು ಹಾಕ್ಕೊಂಡೆ ಇನ್ನೊಂದು ಬೀಡ್ ಇನ್ಸರ್ಟ್ ಮಾಡೋಣ. ಬೀಡ್ ಇನ್ಸರ್ಟ್, ಬೀಡ್ ಲಾಕ್, ಪೀಕಾಟ್, ಈ 2 ಡಬಲ್ ಕ್ರೋಶೆದ ಗ್ಯಾಪಿನಲ್ಲಿ. ನೆಕ್ಸ್ಟ್ ಇನ್ನೊಂದು ಡಬಲ್ ಕ್ರೋಶೆ ಮಾಡಿಕೊಳ್ಳೋಣ. 4 ಅಥವಾ 5 ಈ ಗ್ಯಾಪಿನಲ್ಲಿ ಬರ್ತದೆ. ನೋಡೋಣ. ತುಂಬ ಮುದ್ದೆ ಹಾಕಬಾರ್ದು, ಬಟ್ಟೆ ರಿಂಕಲ್ಸ್ ಆಗ್ತದೆ ತುಂಬ ಮುದ್ದೆ ಮಾಡಿ ಹಾಕಿದರೆ. ಇವಾಗ ಈ ರೀತಿಯಾಗಿ ಕಾಣಿಸ್ತಾ ಇದೆ ವರ್ಕ್. 2 ಚೈನ್ ಸ್ಟಿಚ್ ಆಯಿತು, ಇನ್ನೊಂದು ಬೀಡ್ ಇನ್ಸರ್ಟ್. ಇವಾಗ ಈ ರೀತಿಯಲ್ಲಿ ಕಾಣಿಸ್ತಾ ಉಂಟು. ಇದನ್ನಿಲ್ಲಿ 4 ಆಗಿದೆ. ಇನ್ನೊಂದು ಬೀಡು ಕೂಡ ಇನ್ನೊಂದು ಡಬಲ್ ಕ್ರೋಶೆ ಮಾಡಿಕೊಳ್ಬೋದು. ಆಮೇಲೆ ಫಿಕ್ಸ್ ಮಾಡಿಕೊಳ್ಳೋಣ ಈ ವರ್ಕನ್ನು.
4 ಡಬಲ್ ಕ್ರೋಶೆ 4 ಪೀಕಾಟ್ ಆಗ್ತದೆ. ಇನ್ನೀಗ ಇದು ಎಲ್ಲಿಗೆ ಬರ್ತದೆ ನೋಡಿ, ಇಲ್ಲಿಗೆ ಬರ್ತದೆ. ಇದು ಎಕ್ಸಾಕ್ಟ್ ಪಾಯಿಂಟ್ ಇಲ್ಲ ಗೊತ್ತಾ. 2 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡಿಕೊಳ್ಳೋಣ. ಇದು ವರ್ಕ್ ಎಲ್ಲಿಗೆ ಬರ್ತದೆ ನೋಡಿ, ಅಲ್ಲಿಗೆ ಎಕ್ಸಾಕ್ಟ್ ಪಾಯಿಂಟಿಗೆ ಸಿಂಗಲ್ ಕ್ರೋಶೆ ಮಾಡಿಕೊಳ್ಬೇಕು 2 ಟೈಮ್ಸ್. ಈಗ 2 ಟೈಮ್ಸ್ ಸಿಂಗಲ್ ಕ್ರೋಶೆ ಹಾಕ್ಕೊಂಡ್ವಾ. ನೆಕ್ಸ್ಟ್ 3 ಚೈನ್ ಸ್ಟಿಚ್ ಹಾಕಿದೆ. ಇದು ಕುಚ್ಚು ಕಟ್ಟಲಿಕ್ಕೆ ಎಲ್ಲಿ ಬರ್ತದೆ ನೋಡಿ, ಎಕ್ಸಾಕ್ಟ್ ಪಾಯಿಂಟಿಗೆ ಸಿಂಗಲ್ ಕ್ರೋಶೆ ಮಾಡಿಕೊಳ್ಬೇಕು. ಆಗ ಬಟ್ಟೆ ರಿಂಕಲ್ಸ್ ಆಗೋದು ತಪ್ತದೆ. ಸಿಂಗಲ್ ಕ್ರೋಶೆ ಎಕ್ಸಾಕ್ಟ್ ಪಾಯಿಂಟಲ್ಲಿ ಮಾಡಿಕೊಂಡ್ರೆ ಒಂದು ಸಿಂಗಲ್ ಕ್ರೋಶೆ ಆದಮೇಲೆ ಈ ರೀತಿಯಾಗಿ ಕಾಣಿಸ್ತದೆ. ಏನೊಂದು ಸಿಂಗಲ್ ಕ್ರೋಶೆ, ಅದು 2 ಟೈಮ್ಸ್ ಸಿಂಗಲ್ ಕ್ರೋಶೆ ಹಾಕಿದರೆ ಸ್ವಲ್ಪ ಗ್ಯಾಪ್ ಜಾಸ್ತಿ ಇದ್ದ ರೀತಿಯಲ್ಲಿ ಕಾಣಿಸ್ತದೆ. ಹತ್ತಿರ ವರ್ಕ್ ಆದ ಹಾಗೆ ಅನಿಸೋದಿಲ್ಲ. ಅದಕ್ಕೋಸ್ಕರ 2 ಟೈಮ್ಸ್ ವರ್ಕ್ ಸ್ಟಾರ್ಟಲ್ಲೂ ವರ್ಕ್ ಎಂಡಲ್ಲೂ. ಇನ್ನೊಂದು ವೀಟ್ ಬೀಡ್ ಇನ್ಸರ್ಟ್ ಮಾಡೋಣ. ವೀಟ್ ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಹಾಕಿಕೊಳ್ಳೋಣ. ಆಮೇಲೆ ಟ್ರಿಬಲ್ ಕ್ರೋಶೆ ಮಾಡಿಕೊಳ್ಳೋಣ. ಇದು ಎಲ್ಲಿಗೆ ಬರ್ತದೆ ನೋಡಿ, ಅದರದ್ದು ಒಂದು ಚೈನ್ ಸ್ಟಿಚ್ ಬ್ಯಾಕ್ ಬರುವ ರೀತಿಯಲ್ಲಿ ಹಿಡ್ಕೊಂಡು ಟ್ರಿಬಲ್ ಕ್ರೋಶೆ ಮಾಡಿಕೊಳ್ಬೇಕು. ಈ ಡಿಸೈನ್ ಮಾಡಲಿಕ್ಕೆ ತುಂಬ ಈಸಿಯಾಗಿದೆ. ಸಿಂಗಲ್ ಸ್ಟೆಪ್ ಡಿಸೈನ್ ಆಗಿರ್ತದೆ. ಈ ರೀತಿಯಲ್ಲಿ ಇರ್ತದಲ್ವ. ತೆಗೆದುಕೊಂಡು ಒಂದು ಚೈನ್ ಸ್ಟಿಚ್ಚು ಬ್ಯಾಕ್, ಈ ರೀತಿ ಟ್ರಿಬಲ್ ಕ್ರೋಶೆ ಮಾಡಿಕೊಳ್ಳೋದು. ಟ್ರಿಬಲ್ ಕ್ರೋಶೆ ಆಯಿತು. ಇನ್ನು ಡಬಲ್ ಕ್ರೋಶೆ ಪೀಕಾಟ್. ಇಲ್ಲಿ 2 ಚೈನ್ ಸ್ಟಿಚ್ ಹಾಕೋಬೇಕು ಫಸ್ಟಿಗೆ. ನೆಕ್ಸ್ಟ್ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿಕೊಂಡು ಇಲ್ಲಿ ಡಬಲ್ ಕ್ರೋಶೆ ಮಾಡಿಕೊಳ್ಬೇಕು. ಎವ್ರಿ ಟೈಮ್ ಸೇಮ್ ಹೀಗೆ ಬರ್ತದೆ. ನಾನು ಇದೇ ರೀತಿ ವರ್ಕ್ ಕಂಟಿನ್ಯೂ ಮಾಡ್ತಾ ಹೋಗ್ತೇನೆ. ಇನ್ನು 2 ಚೈನ್ ಸ್ಟಿಚ್ಚು, ಒಂದು ಬೀಡ್ ಹಾಕಿಕೊಂಡೆ. ಆಮೇಲೆ ಪೀಕಾಟ್ ಮಾಡಿಕೊಳ್ಳೋಣ ಈ 2 ಡಬಲ್ ಕ್ರೋಶೆಯ ಗ್ಯಾಪಿನಲ್ಲಿ. ಇದೇ ರೀತಿ ಇನ್ನು 3 ಟೈಮ್ಸ್ ಮಾಡಿಕೊಳ್ಬೇಕು. ಒಟ್ಟಿಗೆ 4 ಪೀಕಾಟ್ಸ್ ಬರ್ತದೆ, ಅಂದರೆ 4 ಡಬಲ್ ಕ್ರೋಶೆ ಮಾಡ್ಕೊಳ್ತೀವಿ. ಈ ರೀತಿಯಲ್ಲಿ ವರ್ಕ್ ಕಾಣಿಸ್ತದೆ. ನಾನು ಫೈನಲ್ ಆದಮೇಲೆ ಲುಕ್ಕು ಯಾವ ರೀತಿ ಕಾಣ್ತದೆ ಅಂತ ತೋರಿಸ್ತೀನಿ. ಆಗ ನಾವು ಈ ಡಿಸೈನನ್ನು ಫಿನಿಶ್ ಮಾಡೋಣ. ಇಲ್ಲಿ ನಾನು 4 ಟೈಮ್ಸ್ ಡಬಲ್ ಕ್ರೋಶೆ 4 ಪೀಕಾಟ್ ಮಾಡ್ಕೊಂಡಾಯಿತು. ಈ ಡಿಸೈನ್ ಎಕ್ಸಾಕ್ಟ್ಲಿ ಎಲ್ಲಿ ಬರ್ತದೆ ನೋಡಿ, ಅಲ್ಲ ಗೊತ್ತನೇ ಸಿಂಗಲ್ ಕ್ರೋಶೆ ಮಾಡಿಕೊಳ್ಳೋಣ. ಇನ್ನೊಂದು ಸತಿ ಟೋಟಲ್ 2 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡಿಕೊಳ್ಬೇಕು. 2 ಟೈಮ್ಸ್ ಸಿಂಗಲ್ ಕ್ರೋಶೆ ಆದಮೇಲೆ 2 ಚೈನ್ ಸ್ಟಿಚ್ ಹಾಕಿ ಈ ಥ್ರೆಡ್ಡನ್ನು ಟ್ರಿಮ್ ಮಾಡಿಕೊಳ್ಳೋಣ. ನಾನಿಲ್ಲಿ ಕುಚ್ಚೆಲ್ಲ ಕಟ್ಟಿ ಆದಮೇಲೆ ಫೈನಲ್ ಲುಕ್ಕು ಯಾವ ರೀತಿ ಬರ್ತದೆ ಅಂತ ತೋರಿಸ್ತೀನಿ. ಕುಚ್ಚು ಎಲ್ಲ ಕಟ್ಟಿ ಆದಮೇಲೆ ಈ ಡಿಸೈನ್ನ ಫೈನಲ್ ಲುಕ್ಕು ಈ ರೀತಿಯಾಗಿ ಕಾಣಿಸ್ತಿದೆ. ಈ ಡಿಸೈನು ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವು ಕೂಡ ಟ್ರೈ ಮಾಡಿ ನಿಮಗೆ ಈ ಡಿಸೈನ್ ಹಾಕಲಿಕ್ಕೆ ಹೇಗಾಯಿತು ಅಂತ ಹೇಳಿ ತಿಳಿಸ್ಬೇಕು ನನಗೆ. ಥ್ಯಾಂಕ್ ಯು.